ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಪೇಷಂಟ್ ಅಂದರೆ ಹೆಣ್ಮಕ್ಳು ತುಂಬ ಕಾನ್ಷಿಯಸ್ ಆಗಿರ್ತಾರೆ. ಮುಖದಲ್ಲಿ ನ್ಯಾಚುರಲ್ ಗ್ಲೋ ಬರ್ತಾ ಇಲ್ಲ, ಮುಖ ತುಂಬ ಡಲ್ ಕಾಣ್ತಾ ಇದೆ, ಅದಕ್ಕೆ ಏನು ಮಾಡಬೇಕು, ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ ಅಂತ ತುಂಬ ಕೇಳ್ತಾ ಇರ್ತೀರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮುಖದಲ್ಲಿ ಗ್ಲೋ ಬರೋದಕ್ಕೆ ಯಾವ ರೀತಿ ಫೇಸ್ ಪ್ಯಾಕ್ಗಳನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಫೇಸ್ ಪ್ಯಾಕ್ನ ಉಪಯೋಗಿಸೋದು ಒಂದು ಕಡೆ ಆಗಿದ್ರೆ, ನಿಮ್ಮ ಆಹಾರ ಪದ್ಧತಿನೂ ಕೂಡ ಇನ್ನೊಂದು ಕಾರಣ ಆಗಿರುತ್ತೆ ಅದಕ್ಕೆ. ಸೊ ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಹಸಿ ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರಿಂದ ಮತ್ತು ವಿಟಮಿನ್ ಸಿ ಯುಕ್ತ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದನೂ ಕೂಡ ನಿಮ್ಮ ಫೇಸಲ್ಲಿ ನೀವು ನ್ಯಾಚುರಲ್ ಆಗಿ ಗ್ಲೋನ ಪಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 2 ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಸ್ಕಿನ್ ಬ್ರೈಟನಿಂಗಿಗೆ ಅಂದರೆ ನ್ಯಾಚುರಲ್ ಗ್ಲೋಗೆ, ಸ್ಕಿನ್ ಕಾಂಪ್ಲೆಕ್ಷನ್ ಹೆಚ್ಚು ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಸೊ ಮೊದಲನೇ ಫೇಸ್ ಪ್ಯಾಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿಸ್ತಾ ಇದ್ದೀನಿ. ಸೊ ಮೊದಲನೇ ಫೇಸ್ ಪ್ಯಾಕ್ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿದ್ರೆ, ರೆಡ್ ಮಸೂರ್ ದಾಲ್ ಬೇಕು. ರೆಡ್ ಮಸೂರ್ ದಾಲ್ನ ನಾನು ಇಲ್ಲಿ ಪೌಡರ್ನಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಮುಲ್ತಾನಿ ಮಿಟ್ಟಿ ಬೇಕು, ಅರಿಶಿನ ಹಾಗೂ ಮೊಸರು. ಸೊ ಯಾವ ರೀತಿ ಇದರಿಂದ ಫೇಸ್ ಪ್ಯಾಕ್ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನು ರೆಡ್ ಮಸೂರ್ ದಾಲ್ ಬೇಕಾಗುತ್ತೆ, ಹಾಗೂ ಅರ್ಧ ಸ್ಪೂನ್ ಮುಲ್ತಾನಿ ಮಿಟ್ಟಿ ಪೌಡರ್ ಹಾಕ್ಕೊಳ್ಬೇಕು, 1 ಚಿಟಿಕೆ ಅರಿಶಿನ ಹಾಗೂ ಸಫಿಷಿಯೆಂಟ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಪೇಸ್ಟ್ ರೀತಿಯನ್ನಾಗಿ ಮಾಡಿ ಅದನ್ನು ನೀವು ಮುಖಕ್ಕೆ ಹಚ್ಚಿ 20 ನಿಮಿಷಗಳ ಕಾಲ ಬಿಟ್ಟು ನಂತರ ನೀರಿನಿಂದ ತೊಳಿಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ಕಿನ್ ಬ್ರೈಟ್ ಆಗುತ್ತೆ ಮತ್ತು ಫೇಸಲ್ಲಿ ನ್ಯಾಚುರಲ್ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರೆಡ್ ಮಸೂರ್ ದಾಲ್ ನಾವು ಏನಕ್ಕೆ ತೊಗೊಂಡಿದ್ದೀವಿ ಅಂತ ಅಂದರೆ, ರೆಡ್ ಮಸೂರ್ ದಾಲ್ನ ವರ್ಣ್ಯ ವರ್ಗಕ್ಕೆ ಸೇರಿಸಿದ್ದಾರೆ ಆಯುರ್ವೇದದಲ್ಲಿ. ಮತ್ತು ಇದರಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ಪ್ರಾಪರ್ಟೀಸ್ ಇದೆ, ಚರ್ಮಕ್ಕೆ ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ ಇದು. ಮತ್ತು ಇದು ಮಾಯ್ಶ್ಚರ್ನ ಕೂಡ ರಿಟೈನ್ ಮಾಡುತ್ತೆ. ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಮಾಯ್ಶ್ಚರ್ನ ಇದು ಲಾಕ್ ಮಾಡೋದ್ರಿಂದ ಸ್ಕಿನ್ ತುಂಬ ಯೂತ್ಫುಲ್ ಆಗಿ ಕಾಣೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ ಅಂತ ಹೇಳಿದರೆ, ನಿಮ್ಮ ಮುಖದಲ್ಲಿ ಮೊಡವೆ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ. ಸ್ಕಿನ್ ಟ್ಯಾನ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ಇನ್ನು ಮುಲ್ತಾನಿ ಮಿಟ್ಟಿ ಏನಕ್ಕೆ ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಸ್ಕಿನ್ ಪೋರ್ಸ್ನ ಇದು ಟೈಟ್ ಮಾಡುತ್ತೆ ಮತ್ತು ರಿಂಕಲ್ಸ್ನ ಕೂಡ ಇದು ಪ್ರಿವೆಂಟ್ ಮಾಡುತ್ತೆ. ಚರ್ಮ ಸುಕ್ಕುಗಟ್ಟೋದನ್ನು ಕೂಡ ಇದು ತಡೆಯುತ್ತೆ. ಮತ್ತು ನಿಮ್ಮ ಸ್ಕಿನ್ನಲ್ಲಿ ಟ್ಯಾನ್ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇದು ತಡೆಯುತ್ತೆ. ಸೊ ಆದ್ದರಿಂದ ಇಲ್ಲಿ ಮುಲ್ತಾನಿ ಮಿಟ್ಟಿನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಅರಿಶಿನೂ ಕೂಡ ಆಯುರ್ವೇದದಲ್ಲಿ ವರ್ಣ್ಯ ದ್ರವ್ಯಕ್ಕೆ ಸೇರಿಸೋದ್ರಿಂದ ಇದು ಮುಖಕ್ಕೆ ನ್ಯಾಚುರಲ್ ಗ್ಲೋ ತರೋದ್ರಲ್ಲಿ ಇದು ಸಹಾಯ ಮಾಡುತ್ತೆ. ಮತ್ತು ಮೊಸರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದನೂ ಕೂಡ ಇದು ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಕೂಡ ಬರುತ್ತೆ ಮತ್ತು ಯೂತ್ಫುಲ್ನೆಸ್ ಕೂಡ ನಿಮಗೆ ಕೊಡುತ್ತೆ. ಸೊ ಇನ್ನು 2ನೇ ಫೇಸ್ ಪ್ಯಾಕ್ ಯಾವುದು ಅಂತ ಹೇಳಿದ್ರೆ, ಅದಕ್ಕೆ ಬೇಕಾಗಿರೋದು ಜಾಕಾಯಿ ಪೌಡರು ಮತ್ತು ಹಾಲನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಜಾಕಾಯಿ ಪೌಡ್ರು 1/4 ಸ್ಪೂನ್ ಬೇಕಾಗುತ್ತೆ. ಮತ್ತು ಹಾಲು ಎಷ್ಟು ಸಫಿಷಿಯೆಂಟ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನ ಪೇಸ್ಟ್ ರೀತಿಯನ್ನಾಗಿ ಮಾಡಿ ಮುಖಕ್ಕೆ ಹಚ್ಚಿ ಅದನ್ನು ಕೂಡ 20 ನಿಮಿಷ ಬಿಟ್ಟು ನಂತರ ತೊಳೆಯೋದ್ರಿಂದನೂ ಕೂಡ ನಿಮಗೆ ನ್ಯಾಚುರಲ್ ಗ್ಲೋ ಸಿಗುತ್ತೆ ಫೇಸಲ್ಲಿ. ಸೊ ಇಲ್ಲಿ ನಾನು ನಟ್ಮೆಗ್ ಪೌಡರ್ನ ಏನಕ್ಕೆ ತೊಗೊಂಡಿದ್ದೀನಿ, ಜಾಕಾಯಿ ಪೌಡರ್ ಏನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ, ಇದನ್ನು ಕೂಡ ಆಯುರ್ವೇದದಲ್ಲಿ ವರ್ಣ್ಯ ದ್ರವ್ಯಕ್ಕೆ ಸೇರಿಸಿದ್ದಾರೆ. ಸೊ ಇದು ಕೂಡ ನಿಮಗೆ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಿಮ್ಮ ತ್ವಚೆಯಲ್ಲಿ ಅಂದರೆ ಚರ್ಮದಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಸೊ ಯೂತ್ಫುಲ್ನೆಸ್ ಆಗುತ್ತೆ ನಿಮಗೆ ಸ್ಕಿನ್ನಲ್ಲಿ. ಅಂದರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಸ್ಕಿನ್ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದು ನಿಮಗೆ ಪ್ರಿವೆಂಟ್ ಮಾಡುತ್ತೆ. ಅಂದರೆ ಸ್ಕಿನ್ ಯಂಗ್ ಆಗಿ ಕಾಣೋದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಇದನ್ನು ನಿಮಗೆ ಪ್ಲೇನ್ ಹಾಲು ಉಪಯೋಗಿಸೋ ಬದಲು ಒಂದು ಕೇಸರಿ ದಳವನ್ನು ರಾತ್ರಿ ಇಡೀ ಹಾಲಲ್ಲಿ ನೆನೆಸಿ ಬೆಳಗ್ಗೆ ಆ ಹಾಲಲ್ಲಿ ನೀವು ನಟ್ಮೆಗ್ ಪೌಡರ್ನ ಯೂಸ್ ಮಾಡಿ ಅದರಿಂದನೂ ಕೂಡ ಫೇಸ್ ಪ್ಯಾಕ್ ಮಾಡಿಕೊಂಡು ಮುಖಕ್ಕೆ ಹಚ್ಚೋದ್ರಿಂದನೂ ಕೂಡ ಇನ್ನು ನಿಮಗೆ ಗ್ಲೋನೆಸ್ ಜಾಸ್ತಿ ಬರುತ್ತೆ. ಯಾಕಂದರೆ ನಿಮಗೆಲ್ಲ ಗೊತ್ತು, ಕೇಸರಿ ದಳ ಆಬ್ವಿಯಸ್ಲಿ ಅದು ನಿಮಗೆ ಸ್ಕಿನ್ ಬ್ರೈಟನಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಇನ್ನು ನಿಮಗೆ ಎಕ್ಸ್ಟ್ರಾ ಗ್ಲೋ ಬರೋದಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತೆ.